ವಕ್ಫ್ ಬೋರ್ಡ್ ಅನ್ನ ಮುಚ್ಚಬೇಕು ಅಂತ ಹೇಳ್ತಾ ಇದ್ರೆ ಇವರು ತೆರೆಯೋದಕ್ಕೆ ಹಣ ಕೊಟ್ಟಿದ್ದಾರೆ. 1,000 ಕೋಟಿ ರೂಪಾಯಿಯನ್ನ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಆರೋಪವನ್ನ ಮಾಡ್ತಾ ಇರೋದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ನೋಡಿ, ಸಿದ್ದು ಬಜೆಟ್ನಲ್ಲಿ ಮುಸ್ಲಿಮರಿಗೆ ಬಂಪರ್ ಕೊಟ್ಟಿರೋದು ಅದು ನಿಜ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಆರ್ ಅಶೋಕ್ ಅವರು ಟೀಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಟೆಂಡರ್ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡಲಾಗುತ್ತೆ. 2 ಕೋಟಿ ರೂಪಾಯಿವರೆಗಿನ ಗುತ್ತಿಗೆಯಲ್ಲಿ ವಿಶೇಷ ಮೀಸಲಾತಿಯನ್ನ ನೀಡಲಾಗಿದೆ. ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ವಿಚಾರ, ಮುಸ್ಲಿಮರ ಮಹಿಳೆಯರ ಸರಳ ಮದುವೆಗೆ 50,000 ರೂಪಾಯಿ, ಮುಸ್ಲಿಮರು ಹೆಚ್ಚಿರುವ ಕಡೆ ITI ಸ್ಥಾಪನೆ ಮಾಡೋದು, ವೃತ್ತಿಪರ ಕೋರ್ಸ್ ವೆಚ್ಚ 5 ಲಕ್ಷದವರೆಗೆ 50% ರೀಫಂಡ್. ಗಂಟಲು ಒಣಗಿ ನೀರು ಕೊಡು, ಅಭಿವೃದ್ಧಿಗೆ ಒಂದು ತೊಟ್ಟು ನೀರು ಇಲ್ಲ ಇಲ್ಲಿ. ಗಂಟ್ಲು ಒಣಗೋಗಿರೋದಕ್ಕೆ ಒಂದು ಗುಟ್ಗೆ ನೀರು ಕೊಡ್ಬೇಕಂತೆ. ಒಂದು ಗುಟ್ಗೆ ನೀರಲ್ಲ, ನೀರಾವರಿ ಯೋಜನೆಗೆ ಒಂದು ತೊಟ್ಟು ನೀರು ಇಲ್ಲ, ಒಂದು ತೊಟ್ಟು ನೀರು ಇಲ್ಲ. ಬೆಂಗಳೂರಿಗೆ ಎಲ್ಲ ಫುಲ್ ಅಂಡರ್ ಗ್ರೌಂಡೇ. ಇನ್ಮೇಲೆ ಯಾರು ರೋಡಾಗಿ ಓಡಾಡಂಗಿಲ್ಲ, ಎಲ್ಲ ಅಂಡರ್ ಗ್ರೌಂಡಾಗೆ ಓಡಾಡಬೇಕು. 40,000 ಕೋಟಿ ಎಲ್ಲಪ್ಪ ಮುನಿರತ್ನ ಮಕ ಈ ಕಡೆ ತಿರುಗಿಸು. 40,000 ಕೋಟಿ. ನಾನು ಮುನಿರತ್ನಮ್ಮನ ಕೇಳಿದೆ, ಯಾವಾಗಪ್ಪ ಉದ್ಘಾಟನೆಗೆ ಹೋಗ್ತೀಯ ಅಂತ. ಹೋಗ್ತೀನಿ ಸರ್, 2040ನೇ ಇಸ್ವಿಗೆ ಹೋಗ್ತೀನಿ ಸರ್ ಅಂತ. ಗುದ್ಲಿ ಪೂಜೆಗೆ. ಈಗ ಇದು ಪೆರಿಫಲ್ ರೋಡು, ಅದನ್ನೇ 20 ವರ್ಷದಿಂದ ನಮ್ಮ ಕೈ ಮಾಡೋಕ್ಕಾಗ್ತಾ ಇಲ್ಲ. ಯಾರು ಟೆಂಡರ್ ಕರೆದ್ರು ಯಾರು ಬರಲ್ಲ, ಇದಕ್ಕಂತೂ ಯಾರು ಬರೋದೇ ಇಲ್ಲ. ಅಂದರೆ ಬೆಂಗಳೂರು ಜನತೆಗೆ ಮೂಗಿಗೆ ತುಪ್ಪ ಸವರಿಸೋ ಅಂತ ಒಂದು ಯೋಜನೆಗಳನ್ನು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದ್ರ ಯಾವುದರಲ್ಲೂ ರಿಯಾಲಿಟಿ ಇಲ್ಲ. ಅವರು ಕಸದ ಬಗ್ಗೆ ಒಂದೇ ಒಂದು ಪ್ರಸ್ತಾವನೆಯೂ ಇಲ್ಲ. ಕಸದ ಬಗ್ಗೆ ನಾವೇನು ಮಾಡ್ತೀರಿ ಅಂತ. ಈಗ ಬಿದ್ದಿರೋ ಗುಂಡಿಗಳು ಮುಚ್ಚಕ್ಕೆ ಪ್ರಸ್ತಾವನೆ ಇಲ್ಲ ಇದರಲ್ಲಿ. ಅಂದರೆ ಒಟ್ಟಾರೆ ಈ ಬಡ್ಜೆಟ್ ಇಷ್ಟೊಂದು ಪುಸ್ತಕ, ದೊಡ್ಡ ಪುಸ್ತಕ ಓದ್ತಾ ಇದ್ದಾರೆ. ಸುಮಾರು 190 ಪೇಜು, 93 ಪೇಜು. ಆ 193 ಪೇಜಲ್ಲಿ ಹೊಸತನ ಏನೂ ಇಲ್ಲ. ಏನಪ್ಪ ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು ಜಾಸ್ತಿ ಮಾಡಿದ್ದಾರಾ? ಇಲ್ಲ. ವಿಡೋ ಪೆನ್ಷನ್ನು ಜಾಸ್ತಿ ಮಾಡಿದ್ದಾರಾ? ಇಲ್ಲ. ಬಾಟಲ್ ರೇಟ್ಗಳು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಹೊಸತನ ಇಲ್ಲದೆ ಇರತಕ್ಕಂಥ ಕಾಟಾಚಾರದ ಬಡ್ಜೆಟ್ಟು, ಒಂದು ರೀತಿ ಮುಸ್ಲಿಮರನ್ನು ಓಲೈಕೆ ಮಾಡುವ ಮುಸ್ಲಿಮರ ಬಡ್ಜೆಟ್ಟು, ಜನವಿರೋಧಿ ಬಡ್ಜೆಟ್, ಮುಸ್ಲಿಮರ ಬಡ್ಜೆಟ್ಟು, ಜನವಿರೋಧಿ, ಯಾವುದೇ ಬಡವರಿಗೆ ಉಪಯೋಗ ಆಗುವಂಥ ಅಭಿವೃದ್ಧಿ ಕಾರ್ಯಗಳು ಇದರಲ್ಲಿ ಯಾವುದೂ ಇಲ್ಲ. ಮಾಡ್ತೀರಿ ನೋಡ್ತೀರಿ ಅನ್ನೋ ಬಡ್ಜೆಟ್ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಬೆಂಗಳೂರಿಗೆ ಎಲ್ಲ ನಾನು ಹೇಳಿದ್ನಲ್ಲ, ಈ ಟನಲ್ ರೋಡ್ 40,000 ಕೊಟ್ಟಿದ್ದಾರೆ. ಆಗುತ್ತಾ? ಆಗದೇ ಇಲ್ಲ. ಅದು ಅದೇ ಪ್ಲಾನ್ ಅಷ್ಟೇ, ಇದು ಪ್ಲಾನ್ ಅಷ್ಟೇ. ಇದರಲ್ಲಿ ಬೆಂಗಳೂರಿಗೆ ಏನು ತಿರುಳಿಲ್ಲ. ಇದರಲ್ಲಿ ಬೋಗಸ್ ಬಡ್ಜೆಟ್. ಇದೊಂದು ಮುಸ್ಲಿಮರ ಬಜೆಟ್ ಆಗಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ಮಾಡ್ತೀವಿ ನೋಡ್ತೀವಿ ಅನ್ನೋ ನಿಟ್ಟಿನಲ್ಲಿನೇ ಇದೆ ಹೊರತು ಭರವಸೆಯಾಗೆ ಉಳಿಯುತ್ತೆ, ನೋಡ್ತಾ ಇರಿ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಜೊತೆಗೆ ಇದು ಅಲ್ಪಸಂಖ್ಯಾತರ ಬಜೆಟ್ ಅನ್ನೋ ನಿಟ್ಟಿನಲ್ಲೂ ಕೂಡ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಮುಸ್ಲಿಮರ ಋಣ ತೀರಿಸಿದ್ದಾರೆ. ನೋಡಿ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಿದು. ಸಿದ್ದರಾಮಯ್ಯ ಬಜೆಟ್ನಲ್ಲಿ ನೀರಾವರಿಯನ್ನ ಕಡೆಗಣಿಸಲಾಗಿದೆ. ಬೆಂಗಳೂರು ಜನರ ಮೂಗಿಗೆ ತುಪ್ಪ ಸವರಿದ್ದಾರೆ. ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಹೊಸತನ ಏನೂ ಇಲ್ಲ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನೋಡಿ, ಯಾವುದೇ ರೀತಿಯಾದಂಥ ಹೊಸತನ ಇಲ್ಲಿ ಕಾಣಿಸ್ತಾ ಇಲ್ಲ. ಇದೊಂದು ಮುಸ್ಲಿಮರ ಬಜೆಟ್ ಅಷ್ಟೇ. ಮುಸ್ಲಿಮರಿಗೆ 1,000 ಕೋಟಿ ಕೊಟ್ಟಿದ್ದಾರೆ.